ಹಾಸನ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅರಕಲಗೂಡಿನಲ್ಲಿ ಭರ್ಜರಿ ಕ್ಯಾಂಪೇನ್ ನಡೆಸಿದರು. ಬೈಕ್ ರ್ಯಾಲಿ ಮೂಲಕ ಬಂದ ಸಾವಿರಾರು ಕಾರ್ಯಕರ್ತರು ಪ್ರಜ್ವಲ್ ರೇವಣ್ಣ ರೋಡ್ ಶೋಗೆ ಸಾಥ್ ನೀಡಿದರು. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಭಾಗಕ್ಕೂ ತೆರಳಿದ ಪ್ರಜ್ವಲ್ ಜನತೆ ಬಳಿ ಮತಯಾಚಿಸಿದರು. ಇದೇ ವೇಳೆ ಮಾತನಾಡಿದ ಪ್ರಜ್ವಲ್ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಅಲ್ಲದೆ ಸದ್ಯದಲ್ಲೇ ಸಿದ್ದರಾಮಯ್ಯ ತಮ್ಮ ಪರ ಪ್ರಚಾರ ಮಾಡಲು ಆಗಮಿಸಲಿದ್ದಾರೆ ಅನ್ನೋದರ ಬಗ್ಗೆಯೂ ಮಾಹಿತಿ ನೀಡಿದರು. ದಯವಿಟ್ಟು ಅರ್ಥೈಸ್ಕೊಳ್ಬೇಕು. ಮೋದಿಗೆ ಯಾಕೆ ಓಟ್ ಹಾಕ್ಬೇಕು? ನಾವು ಮೋದಿಗೆ ಯಾಕೆ ಓಟ್ ಹಾಕ್ಬೇಕು? ಇವತ್ತು ನಾನು ಎರಡು ಪ್ರಶ್ನೆ ಕೇಳ್ತೀನಿ. ಯುವಕರುಗಳು ಮೋದಿ ಮೋದಿ ಅಂತ ಏನಾದ್ರು ಒಂದು ಭಾವನೆಯಲ್ಲಿ ಇದ್ರೆ ದಯವಿಟ್ಟು ಅರ್ಥೈಸ್ಕೊಳ್ಬೇಕು. ಇವತ್ತು 2 ಕೋಟಿ ಜನಕ್ಕೆ ನಾನು ವರ್ಷಕ್ಕೆ ಕೆಲಸ ಕೊಡ್ತೀನಿ ಅಂತ ಮೋದಿ ಅವರು ಅನೌನ್ಸ್ ಮಾಡಿದ್ರು ಪ್ರಣಾಳಿಕೆಯಲ್ಲಿ ಹೋದ ಚುನಾವಣೆ ಸಂದರ್ಭದಲ್ಲಿ. ಅಂದ್ರೆ 5 ವರ್ಷಕ್ಕೆ 10 ಕೋಟಿ ಜನಕ್ಕೆ ಇವತ್ತು ಕೆಲಸ ಸೃಷ್ಟಿ ಮಾಡ್ಬೇಕಾಯ್ತು. ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕೇವಲ ಬರೀ ಆಳ್ಗೋಡ್ನಹಳ್ಳಿ ಜನ ಮಾತ್ರ ಸೇರಿಲ್ಲ, ದೊಡ್ಡಕಾಡ್ನೂರ್ ಪಂಚಾಯತಿ ಇಡೀ ಜನ ಸೇರಿದ್ದೀರಾ. ಇವತ್ತು ದೊಡ್ಡಕಾಡ್ನೂರ್ ಪಂಚಾಯತಿಲಿ ಯಾರಾದ್ರೂ ಒಬ್ಬ ಇವತ್ತು ಯುವಕ ಏನಾದ್ರು ಮೋದಿ ಹೆಸರು ಹೇಳ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ದಯವಿಟ್ಟು ಚರ್ಚೆ ಮಾಡಬೇಕು. ಸುಳ್ಳಿನ ಸುರಿಮಳೆಗಳನ್ನ ಅಳಿಸೋದಲ್ಲ. ಇವತ್ತು ನಾನೊಂದು ಭಾಷಣದಲ್ಲಿ ಹೇಳಿದೆ, ಸುಳ್ಳಿನ ಕೆರೆ ಸುಳ್ಳಿನ ಸಮುದ್ರಕ್ಕೆ ಸೇರ್ಬೇಕು ಅಂತ. ಪವಿತ್ರವಾದ ಕೆರೆ ಪವಿತ್ರವಾದ ಸಮುದ್ರಕ್ಕೆ ಸೇರ್ಬೇಕು. ಅಪವಿತ್ರ ಮಾಡಕ್ ಆಗೋದಿಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ಮಾಡಕ್ ಆಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ನಮ್ಮ ರೈತರ ಬಾಂಧವರು ಎಲ್ಲರೂ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದು ಜನ್ದಿನ್ ಅಂತ ಒಂದು ಬ್ಯಾಂಕ್ ಅಕೌಂಟ್ ಮಾಡಿ ಏನು ಎಲ್ಲರಿಗೂ ಫ್ರೀಯಾಗಿ ಬ್ಯಾಂಕ್ ಅಕೌಂಟ್ ಮಾಡ್ತೀನಿ ಅಂತ ಹೇಳಿ 15 ಲಕ್ಷ ರೂಪಾಯಿ ನಿಮ್ಗೆ ದುಡ್ಡು ಹಾಕ್ತೀನಿ 6 ತಿಂಗಳಲ್ಲಿ ಅಂತ ಹೇಳಿದ್ರು. ಇವತ್ತು 5 ವರ್ಷ ಆಗಿದೆ, 1 ರೂಪಾಯಿ ಕೂಡ ಇವತ್ತು ನಮ್ಮ ರೈತರ ಬ್ಯಾಂಕ್ ಅಕೌಂಟ್ ಬಿದ್ದಿಲ್ಲ. ಇವತ್ತು ಸ್ನೇಹಿತರೆ, ಬರೀ ಸುಳ್ಳು ಭಾಷಣಗಳು. ಇವತ್ತು ಕೇವಲ ಏನೋ ರೈತರುಗಳನ್ನ ಏನೋ ಭಿಕ್ಷುಕರನ್ನ ಭಾವನೆಯಲ್ಲಿ ಇವತ್ತು 6,000 ರೂಪಾಯಿ 3 ಕಂತಲ್ಲಿ 6,000 ರೂಪಾಯಿ ಅಂದ್ರೆ 2,500 ರೂಪಾಯಿಗೆ ನೀವು ಇವತ್ತು ಕಚೇರಿ ಮುಂದೆ ನಿಲ್ಲ ಅಂತ ಒಂದು ಅವಮಾನಕ್ಕೆ ನಮ್ಮನ್ನ ಗುರಿ ಮಾಡಿದ್ದಾರೆ. ಇಂಥವ್ರನ್ನ ನಾವು ಕ್ಷಮಿಸಬಾರ್ದು. ಯಾವುದೇ ಕಾರಣಕ್ಕೂ ಮೋದಿ ಅಲ್ಲ, ಇವತ್ತು ಎ ಮಂಜು ಅವರಲ್ಲ, ಇವತ್ತು ಬಿಜೆಪಿನೂ ಅಲ್ಲ. ನಾವು JDS ಪಕ್ಷನ ಎತ್ತಿಡಿ ಅಂತ ಕೆಲಸ ಮಾಡಬೇಕಾಗತ್ತೆ, ಜಾತ್ಯತೀತ ನಿಲುವನ್ನ ಎತ್ತಿಡಿ ಅಂತ ಕೆಲಸ ಮಾಡಬೇಕಾಗತ್ತೆ. ಮತ್ತು ಕಾಂಗ್ರೆಸ್ ಮತ್ತು ಸಮ್ಮಿಶ್ರ ಸರ್ಕಾರದ ಹೆಮ್ಮೆಯ ಅಭ್ಯರ್ಥಿಯಾಗಿದ್ದೀನಿ ನಾನು ಇವತ್ತು ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಯಾಕಂದ್ರೆ ಇವತ್ತು ಎಷ್ಟೇ ಬ್ಯುಸಿ ಇದ್ದರೂ ಏನೇ ಕೆಲಸಗಳಿದ್ರು ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ, ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.